ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರಾಗಿದ್ದಂತ ಓಂ ಪ್ರಕಾಶ್ ಅವರು ಮೃತಪಟ್ಟಿದ್ದಾರೆ ಅನ್ನುವಂತ ಸಂಗತಿ ತಿಳಿದು ಬರ್ತಾ ಇದೆ. ಬೆಂಗಳೂರಿನ HSR ಲೇಔಟ್ ನಿವಾಸದಲ್ಲಿ ಸಾವನ್ನಪ್ಪಿದ್ದಾರೆ. 1981ರ ಬ್ಯಾಚ್ನ IPS ಅಧಿಕಾರಿಯಾಗಿದ್ದಂಥವರು ಓಂ ಪ್ರಕಾಶ್ ಅವರು. ಆಮೇಲೆ ಇವರು ಕರ್ನಾಟಕದ DG and IG ಆಗಿದ್ದರು ಕೂಡ. 2015ರಲ್ಲಿ DG and IG ಆಗಿದ್ದರು ಮೃತ ಓಂ ಪ್ರಕಾಶ್ ಅವರು. ರಾಜ್ಯದ 38ನೇ DG and IGP ಆಗಿದ್ರು ಓಂ ಪ್ರಕಾಶ್ ಅವರು. ಸದ್ಯ ಈಗ ಓಂ ಪ್ರಕಾಶ್ ಅವರ ಸಾವಿನ ಬಗ್ಗೆ ಅವರ ಪತ್ನಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆಮೇಲೆ 68 ವರ್ಷ ಪ್ರಾಯ ಆಗಿತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಹುಶಃ 2016ರ ಸಂದರ್ಭದಲ್ಲಿ ಅವರು ಸೇವೆಯಿಂದ ನಿವೃತ್ತಿಯನ್ನು ಹೊಂದಿದ್ರು ಅಂತ ಕಾಣಿಸುತ್ತೆ. ಅದಾದ ನಂತರದಲ್ಲಿ ಅವರು ರಿಟೈರ್ಮೆಂಟ್ ಜೀವನದಲ್ಲಿದ್ದರು. ಆಮೇಲೆ ಬೇರೆ ಬೇರೆ ಹುದ್ದೆಗಳನ್ನು ಕೂಡ ಅವರು ನಿಭಾಯಿಸಿದ್ದರು. ಇನ್ಫ್ಯಾಕ್ಟ್ BBMPಯಲ್ಲೂ ಕೂಡ ಅವರು ನಿರ್ವಹಿಸಿದಂಥ ಕೆಲ ಹುದ್ದೆ ಏನಿತ್ತು ಕಾನೂನು ಘಟಕಕ್ಕೆ ಸಂಬಂಧಪಟ್ಟಂಗೆ ಆಗಿನ ಸಂದರ್ಭದಲ್ಲಿ ಭಾಳಷ್ಟು ಅಕ್ರಮ ಇದನ್ನೆಲ್ಲ ಹೊರಗೆ ತರೋದಕ್ಕೂ ಕೂಡ ಕಾರಣ ಆಗಿತ್ತು 2012-13 ಆ ಸಂದರ್ಭದಲ್ಲಿ. ಸೊ ಆ ನಂತರದಲ್ಲಿ DG and IG ಕೂಡ ಆಗಿದ್ರು. ನಾವು ಪ್ರತಿನಿಧಿ ಕಿರಣ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಕಿರಣ್, ಇವರ ಸೇವಾ ಹಿನ್ನೆಲೆಯನ್ನು ನಾವು ಒಮ್ಮೆ ಗಮನಿಸೋದಾದ್ರೆ ಆಮೇಲೆ ಏನು ಸಮಸ್ಯೆ ಆಗಿತ್ತು ಅನಾರೋಗ್ಯ ವಿಚಾರವಾಗಿ ಕಿರಣ್? ಮಾಲ್ತೇಶ್, ಈಗ ನಮಗೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ HSR ಲೇಔಟ್ನಲ್ಲಿ ಅವರ ನಿವಾಸದಲ್ಲಿ ರಕ್ತದ ಮಡುವಿನಲ್ಲಿ ಅವರು ಸಾವನ್ನಪ್ಪಿದ್ದಾರೆ. ಈಗ ಇರುವಂತದ್ದು ಮಾಹಿತಿ ಪ್ರಕಾರ ಅದು ಇನ್ನೂ ಕೂಡ ನಾವು ಖಚಿತ ಮಾಡ್ಕೋತೀವಿ, ಅದನ್ನ ಕೊಲೆನೋ ಅಥವಾ ಅವರೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೋ ಅನ್ನೋದನ್ನ ಈಗ ಅಂತಿಮವಾಗಿ ಗೊತ್ತಾಗಬೇಕಾಗಿದೆ. ಈಗಷ್ಟೇ ಈ ಒಂದು ಮಾಹಿತಿ ಹೊರಗಡೆ ಬಂದ ಹಿನ್ನೆಲೆಯಲ್ಲಿ ಪೊಲೀಸರು ಸ್ಥಳಕ್ಕೆ ಧಾವಿಸ್ತಾ ಇದ್ದಾರೆ. ನಂತರ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಸಾವನ್ನಪ್ಪಿರೋದ್ರ ಬಗ್ಗೆ ಈಗಾಗಲೇ ಖಚಿತವಾಗಿದೆ. 2 ದಿನಗಳ ಹಿಂದೆಷ್ಟೇ 2-3 ದಿನಗಳ ಹಿಂದೆಷ್ಟೇ ಕೂಡ ಆಕೆ ಓಂ ಪ್ರಕಾಶ್ನ ಪತ್ನಿ ಇಮಿಡಿಯೇಟ್ ಆಗಿ ಈಗ ಅವರ ಒಂದು ಗ್ರೂಪ್ ಒಂದು ವಾಟ್ಸಪ್ ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಅನ್ನು ಕೂಡ ಕೊಟ್ಟಿದ್ರಂತೆ. ಅದ್ರ ಬಗ್ಗೆನೂ ಕೂಡ ಈಗ ಪರಿಶೀಲನೆ ಮಾಡ್ತಾರೆ. ಮುಖ್ಯವಾಗಿ ಓಂ ಪ್ರಕಾಶ್ ಬೆನ್ನಿಡ್ಕೊಂಡು ಮನೆ ಒಳಗಡೆ ಎಲ್ಲ ಸುತ್ತಾಡ್ತಾ ಇದ್ದಾರೆ, ನನ್ನ ಸಾಯಿಸ್ಬೋದು ಅನ್ನೋ ಲೆಕ್ಕದಲ್ಲಿ. ಅಂದ್ರೆ ಎಲ್ಲೋ ಒಂದ್ ಕಡೆ ಗಂಡ ಹೆಂಡತಿ ನಡುವೆ ಬಹಳಷ್ಟು ಜಗಳ ಇತ್ತು ಅಂತ ಅನ್ಸುತ್ತೆ. ಈಗ ಅಂತಿಮವಾಗಿ ಈಗ ಅವರು ಸಾವನ್ನಪ್ಪಿರುವಂಥದ್ದು. ಆಮೇಲೆ ಈ ಮಾಹಿತಿಯನ್ನ ಅವರ ಪತ್ನಿನೇ ಪೊಲೀಸರಿಗೆ ಗಮನಕ್ಕೆ ತಂದಿದ್ದಾರೆ. ಈಗ ಅವರ ಪತ್ನಿನೇ ಕೊಲೆ ಮಾಡಿದಾರೋ ಅಥವಾ ಅವರೇ ಏನಾರ ಒಂದು ಫೈರ್ ಮಾಡ್ಕೊಂಡು ಸಾವನ್ನಪ್ಪಿದಾರೋ ಅಥವಾ ಬೇರೆ ಯಾರ ಕೊಲೆ ಮಾಡಿದಾರೋ ಅಥವಾ ಏನಾಗಿತ್ತು ಅನ್ನೋದ್ರ ಬಗ್ಗೆ ಈಗ ಅಂತಿಮವಾಗಿ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಸ್ಥಳಕ್ಕೆ ಹೋದ ನಂತರ ಹೆಚ್ಚಿನ ಒಂದು ಮಾಹಿತಿ ಸಿಗುತ್ತೆ. ಜೊತೆಗೆ ಈಗಾಗಲೇ ಮೃತದೇಹವನ್ನು ಕೂಡ ಸೆಂಟ್ ಜಾನ್ ಹಾಸ್ಪಿಟ್ಲಿಗೆ ಮಾರ್ಚರಿಗೆ ಈಗ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಾಲ್ತೇಶ್, ಓಕೆ ಕಿರಣ್, ಅಂದ್ರೆ ಅವರ ಸ್ಥೂಲಕಾಯ ಅಥವಾ ಈ ಬಹಳ ದಪ್ಪ ಅನ್ನುವಂಥದ್ದು ಅವ್ರ ಸರ್ವಿಸ್ ಅಲ್ಲೂ ಕೂಡ ನಾವು ಗಮನಿಸಿದ್ವಿ. ಅದು ಬಹುಶಃ ಈಗಿನ ಸಾವಿಗೂ ಅದಕ್ಕೂ ಅಥವಾ ಅನಾರೋಗ್ಯಕ್ಕೂ ಏನ್ ಕಾರಣ ಇದ್ದಂಗಿಲ್ಲ ಅಂತ ಕಾಣಿಸುತ್ತೆ ಅಲ್ವಾ ಕಿರಣ್? ಮೇಲ್ನೋಟಕ್ಕೆ ಸಹಜ ಸಾವು ಅನ್ನುವಂಥ ರೀತಿಯಾಗಿ ಏನು ಕಂಡು ಬರ್ತಾ ಇಲ್ಲ ಅಂತ ಕಾಣಿಸುತ್ತೆ. ಬಟ್ ಮೊನ್ನೆ ಏನೇನೋ ವಾಟ್ಸಪ್ ಗ್ರೂಪ್ ಮತ್ತೊಂದು ಹೇಳಿದ್ರಲ್ಲ ಕಿರಣ್, ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ? ಏನಂತ ಏನಾದ್ರು ಮೆಸೇಜ್ ಹಾಕಿದ್ದು ಗ್ರೂಪ್ಗೆ ಈ ಥರದ್ದು ಏನಾದ್ರು ಅವ್ರ ಪತ್ನಿ ಕಿರಣ್? ಈಗ ಇರುವಂತದ್ದು ಅವರ ನೀವು ಹೇಳ್ದಂಗೆ ಅನಾರೋಗ್ಯದ ಅಥವಾ ಬೇರೆ ಕಾರಣಗಳು ಸತ್ಯಕ್ಕೇನು ಕಂಡು ಬರ್ತಿಲ್ಲ. ಯಾಕೆಂದ್ರೆ ಈಗಾಗಲೇ 2-3 ದಿನಗಳ ಹಿಂದೆ ಕೂಡ ಅವರ ಗಂಡ ಹೆಂಡತಿ ನಡುವೆ ಸಾಕಷ್ಟು ಜಗಳ ಆಗಿದ್ದು. ಆಮೇಲೆ ಜೊತೆಗೆ ಗನ್ನಿಟ್ಕೊಂಡು ನನ್ನ ಸಾಯಿಸಕ್ಕೆ ಇವರು ಓಡಾಡ್ತಾ ಇದ್ದಾರೆ ಮನೆಯೊಳಗಡೆ ಅಂತಾನು ಕೂಡ ಗಮನಕ್ಕೆ ತಂದಿದ್ರು. ಈ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಅವರ ಒಂದು ಜೀವನ ಕೂಡ ನಡುವೆ ಕೂಡ ಅವರಿಬ್ರು ಕೂಡ ಅಂತ ಅಂಡರ್ಸ್ಟ್ಯಾಂಡಿಂಗ್ ಇರ್ಲಿಲ್ಲ ಅನ್ನೋದು ಕೂಡ ಕೇಳಿದ್ರೆ, ಜೊತೆಗೆ ಯಾವ ವಿಚಾರಕ್ಕೋಸ್ಕರ ಅವರಿಬ್ರು ನಡುವೆ ಜಗಳ ಆಗ್ತಿತ್ತು ಅಥವಾ ಸಂಬಂಧಪಟ್ಟಂತೆ ಆ ಒಂದು ಹಿನ್ನೆಲೆಯಲ್ಲಿ ಈಗ ಯಾವ ವಿಚಾರಕ್ಕೋಸ್ಕರ ಇವರು ಸಾವನ್ನಪ್ಪಿದ್ದಾರೆ. ಯಾಕೆಂತಂದ್ರೆ ಇರುವಂತದ್ದು ರಕ್ತದ ಮಡುವಿನಲ್ಲಿ ಅಂದ್ರೆ ಬಹುಶಃ ಅವ್ರನ್ನ ಕೊಲೆ ಅಂತ ಈಗ ಒಂದಷ್ಟು ಹೇಳಲಾಗ್ತಾ ಇದೆ. ಆದ್ರೆ ಯಾರು ಮಾಡಿದ್ದು, ಏನಕ್ಕೆ ಮಾಡಿದ್ದು, ಅಥವಾ ಅವರೇ ಏನಾರ ಫೈರ್ ಮಾಡ್ಕೊಂಡ್ರ ಅಥವಾ ಆತ್ಮಹತ್ಯೆ ಮಾಡ್ಕೊಂಡ್ರ ಅನ್ನೋದನ್ನು ಕೂಡ, ಯಾಕೆಂದ್ರೆ ಇಲ್ಲಿ ಅವರ ಸಹಜ ಸಾವು ಅಂತ ಏನಿರ್ತಾ ಆ ಥರದ್ದು ಯಾವುದೋ ಇಲ್ಲ. ಇಲ್ಲಿ ಕೊಲೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆದ್ರೂ ಕೂಡ ಅಧಿಕೃತವಾಗಿ ಖಚಿತಪಡಿಸ್ಕೊಳ್ಳಕ್ಕೆ ಇನ್ನೊಂದಷ್ಟು ಸಮಯ ಬೇಕಾಗಿದೆ. ಮಾಲ್ತೇಶ್, ಕಿರಣ್, ಜಸ್ಟ್ ಹೋಲ್ಡ್ ಕಿರಣ್. ರಕ್ತದ ಮಡುವಿನಲ್ಲಿ ಅವರ ದೇಹ ಅವ್ರ ಮನೆಯಲ್ಲಿ ಪತ್ತೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬೆಂಗಳೂರಿನ HSR ಲೇಔಟ್ ನಿವಾಸದಲ್ಲಿ ನಡೆದಿರುವಂತಹ ಘಟನೆ ಇದು. ಘಟನಾ ಸ್ಥಳಕ್ಕೆ ಹಿರಿಯ ಪೊಲೀಸರು ಸದ್ಯ ಈಗ ಓಂ ಪ್ರಕಾಶ್ ಅವರ ನಿವಾಸಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಯಾವ ಸ್ಟೇಷನ್ ಲಿಮಿಟ್ಸು ಏನು ಅಂತ ಆ ಸ್ಟೇಷನ್ ಅವ್ರ ಸಂಬಂಧಪಟ್ಟ HSR ಲೇಔಟ್ ಸುತ್ತಮುತ್ತ HSR ಲೇಔಟ್ ನಿವಾಸದಲ್ಲಿ ಇದು ಅವರ ಮೃತದೇಹ ಪತ್ತೆ ಆಗಿರುವಂಥದ್ದು. ರಕ್ತದ ಮಡುವಿನಲ್ಲಿ ಓಂ ಪ್ರಕಾಶ್ ಅವರ ಮೃತದೇಹ ಪತ್ತೆಯಾಗಿದೆ. ವೆರಿ ಇಂಟ್ರೆಸ್ಟಿಂಗ್ಲಿ ಇನ್ನೊಂದು ಸಂಗತಿ ಅಂತಾನೆ ನಮ್ಮ ಪ್ರತಿನಿಧಿ ಕಿರಣ್ ಕೂಡ ಅದನ್ನೇ ಹೇಳ್ತಾ ಇದ್ರು. ಆದ್ರೆ ಅವರ ಪತ್ನಿ 2-3 ದಿನಗಳ ಹಿಂದೆನೇ ಈ ತರನಾಗಿ ತಮ್ಮ ಕುಟುಂಬದಲ್ಲಿ ಏನಾಗ್ತಾ ಇದೆ ಅನ್ನುವಂಥ ವಿಚಾರವಾಗಿ ಪ್ರಸ್ತಾಪ ಮಾಡಿದ್ರು. ಅದು ಒಂದು ವಾಟ್ಸ್ಆಪ್ ಗ್ರೂಪ್ನಲ್ಲಿ ಅವರು ಪ್ರಸ್ತಾಪ ಮಾಡಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನನ್ನ ಇಲ್ಲಿ ಗನ್ ಹಿಡ್ಕೊಂಡು ಓಡಾಡ್ತವ್ರೆ, ನನ್ನನ್ನು ಕೊಂದು ಬಿಡ್ತಾರೆ ಅನ್ನುವಂಥ ರೀತಿಯಾಗಿ ಅವರ ಪತ್ನಿ ವಾಟ್ಸಪ್ ಗ್ರೂಪ್ನಲ್ಲಿ ಮೆಸೇಜ್ ಮಾಡಿದ್ದು ಅಥವಾ ಹೇಳ್ಕೊಂಡಿದ್ದು ಈ ಥರದ್ದೆಲ್ಲ ಕಳೆದ 2-3 ದಿನಗಳ ಹಿಂದೆ ಸುದ್ದಿ ಆಗಿತ್ತು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅಂದರೆ ಅವರ ಆಪ್ತ ವರ್ಗಕ್ಕೆ ಇದೆಲ್ಲ ಗೊತ್ತಾಗಿದ್ದಂಥ ಸಂಗತಿಯಾಗಿದೆ.
ಬಟ್ ಅದಾದ ನಂತರದಲ್ಲಿ ನೋಡಿದ್ರೆ ಈಗ ಇವ್ರ ಬಾಡಿನೇ ಮನೆಯಲ್ಲಿ ಸಿಕ್ಕಿದೆ. ಆಮೇಲೆ ನಾವು ಪ್ರತಿನಿಧಿ ಕಿರಣ್ ಇನ್ನೊಂದು ವಿಚಾರವನ್ನ ಹೇಳಿದ್ರು, ಈ ಕೊಲೆ ಆಗಿದೆ ಅನ್ನುವಂಥದ್ದನ್ನ ಹೇಳಿರುವಂಥದ್ದು ಅವ್ರ ಪತ್ನಿನೇ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕೊಲೆ ಅಂದ್ರೆ ಅವ್ರ ಮೃತದೇಹ ಹಿಂಗಾಗಿದೆ ಬಿದ್ದಿದೆ ಅನ್ನುವಂಥದ್ದನ್ನ, ಕೊಲೆನೋ ಅದೇನೋ ಮತ್ತೆ ಗೊತ್ತಾಗಬೇಕದು. ಸೊ ಈಗ ಅವ್ರು ತೀರ್ಕೊಂಡಿದ್ದಾರೆ ಅನ್ನುವಂಥ ವಿಚಾರವನ್ನು ತಿಳಿಸಿರುವಂಥದ್ದು ಅವ್ರ ಪತ್ನಿನೇ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೀಗಾಗಿ ಇಲ್ಲಿ ಏನು ಅನಾಹುತ ಆಗಿದೆ, ಸಮಸ್ಯೆ ಆಗಿದೆ ಅನ್ನೋದು ನಮ್ಗೆ ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು ಸಂಗತಿ. ಕಿರಣ್ ನಮ್ಮ ಜೊತೆಗೆ ಹಾಗೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಬಹುಶಃ ಗಂಡ ಹೆಂಡತಿ ನಡುವೆ ಇದ್ದಂಥ ಕಲಹ ಈ ಮಟ್ಟಿಗೆ ವಿಕೋಪಕ್ಕೆ ಹೋಗಿರೋ ಚಾನ್ಸಸ್ ಹೆಚ್ಚಿದೆ ಅಂತ ಕಾಣಿಸುತ್ತಲ್ವಾ ಕಿರಣ್? ಈ ಹಿಂದೆ ಏನಾದರೂ ಈ ವಿಚಾರವಾಗಿ ಸುದ್ದಿ ಆಗಿದ್ದು, ಈ ವಾಟ್ಸಪ್ ಗ್ರೂಪ್ ಮತ್ತೊಂದು ಇದನ್ನು ಹೊರತುಪಡಿಸಿ ಏನಾದರೂ ಹಿಂದೆ ಏನಾದರೂ ಸುದ್ದಿ ಆಗಿದ್ದು, ಈ ಥರದ್ದು ಏನಾದರೂ ನಿಮ್ಮ ಗಮನಕ್ಕೆ ಬಂದಿರೋದು ಕಿರಣ್? ಇಲ್ಲ, ನಮ್ಗೆ ಈಗಷ್ಟೇ ಈ ಒಂದು ಮಾಹಿತಿ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಇದು ಒಂದಷ್ಟು ಮಾಹಿತಿ ಅಂತಂದ್ರೆ 2-3 ದಿನದಿಂದನೇ ಗಂಡ ಹೆಂಡತಿ ನಡುವೆ ಸಾಕಷ್ಟು ಜಗಳ ಆಗ್ತಾ ಇತ್ತು. ಯಾಕೆಂದ್ರೆ ಮನೆ ಒಳಗಡೆ ಗನ್ ಇಟ್ಕೊಂಡು ನನ್ನ ಸಾಯಿಸ್ತೀನಿ ಅಂತ ಆಕೆ ಪತ್ನಿ ಆ ಗ್ರೂಪ್ ಅಲ್ಲಿ ಅಂದ್ರೆ ಏನೊಂದು IPS IAS ಏನೋ ಒಂದು ಗ್ರೂಪ್ಗಳು ಇರುತ್ತೆ, ಆ ಗ್ರೂಪ್ ಅಲ್ಲಿ ಕೂಡ ಅವ್ರು ಹಾಕೊಂಡಿದ್ರು ನನಗೆ ರಕ್ಷಣೆ ಕೊಡಿ ಅನ್ನೋ ರೀತಿಯಲ್ಲಿ ಅವರು ಇದು ಮಾಡ್ಕೊಂಡಿದ್ರು ಅನ್ನೋ ಒಂದು ಮಾಹಿತಿ ಇತ್ತು. ಆದ್ರೆ ಅದು ಈ ಮುಂದಿನ ಹಂತದಲ್ಲಿ ಯಾವಾಗ ಈಗ ಎಲ್ಲಿ ಟರ್ನ್ ತಗೊಂಡಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈಗ ಅವರೇ ಏನಾರು ಆತ್ಮಹತ್ಯೆ ಮಾಡ್ಕೊಂಡ್ರೋ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಈ ಒಂದು ಏನು ಸಡನ್ ಆಗಿ ಈ ಒಂದು ಪ್ರವೋಕ್ ಆಗಿ ಜಗಳದಲ್ಲಿ ಏನಾಗುತ್ತೆ ಅದು ಅಂತಿಮವಾಗಿ ಅವರ ಪತ್ನಿನೇ ಕೊಲೆ ಮಾಡಿದ್ರು ಅನ್ನೋದನ್ನು ಕೂಡ ಈಗ ನೋಡ್ಬೇಕಾಗಿದೆ. ಯಾಕೆಂತಂದ್ರೆ ಈಗಾಗಲೇ ಅವರು ಕೂಡ ಓಂ ಪ್ರಕಾಶ್ 2017 ರಿಟೈರ್ಡ್ ಆಗ್ತಾರೆ. ಅದಾದ್ಮೇಲೆ ಸುಮಾರು 68 ವರ್ಷ ಅವರು ಮನೇಲೆ ಇರ್ತಾರೆ. ಅವರಿಬ್ರು ಮಧ್ಯೆ ಕೂಡ ಅಂತ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ ಅಂತ ಈ ಸಾಕಷ್ಟು ಜನ ಅಂದ್ರೆ ಅಧಿಕಾರಿಗಳಿಗೂ ಕೂಡ ಗೊತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿದ್ದಂತ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿದ್ದಂತ ಅಧಿಕಾರಿಗಳಿಗೂ ಕೂಡ ಮಾಹಿತಿ ಇತ್ತು. ಈ ಸಂಬಂಧಪಟ್ಟಂತೆ ಇದೀಗ ಬಾಡಿಯನ್ನ ಶಿಫ್ಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಉಳಿದಂತೆ ಅವರ ಯಾಕೆಂದ್ರೆ ಈಗ ಈ ಇನ್ಫಾರ್ಮೇಶನ್ ಸತ್ತೋಗಿರೋ ಇನ್ಫಾರ್ಮೇಶನ್ ಆತ ಓಂ ಪ್ರಕಾಶ್ನ ಪತ್ನಿನೇ ಕೂಡ ಪೊಲೀಸರಿಗೆ ಗಮನಕ್ಕೆ ತಂದಿದ್ದಾರೆ. ಈಗ ಅವರು ಕೂಡ ಮನೆಯಲ್ಲಿದ್ದಾರೆ, ಅವರನ್ನ ಕೂಡ ಪೊಲೀಸರು ಈಗ ವಿಚಾರಣೆ ಮಾಡಬೇಕಾಗಿದೆ. ಜೊತೆಗೆ ಸ್ಪಾಟ್ ಮಾಡಿದಾಗ ಬಹುಶಃ ಎಲ್ಲಾ ರೀತಿಯ ಮಾಹಿತಿ ಸಿಗುತ್ತೆ ಮಾಲ್ತೇಶ್. ಓಕೆ ಕಿರಣ್, ಅಂದ್ರೆ ಇವರ ಸೇವಾ ಸಂದರ್ಭದ ಕೆಲ ಸಂಗತಿಯನ್ನ ನೀವು ನೆನಪಿಸ್ಕೊಳ್ಳೋದಾದ್ರೆ ಕಿರಣ್ ಜಸ್ಟ್ ಹೋಲ್ಡ್ ಕಿರಣ್, 2-3 ದಿನಗಳಿಂದ ಗಂಡ ಹೆಂಡತಿ ನಡುವೆ ಜಗಳ ಇತ್ತು. ಆಮೇಲೆ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಇರಲಿಲ್ಲ. ಇದು ಅವ್ರ ಆಪ್ತ ವರ್ಗಕ್ಕೆ, ಡಿಪಾರ್ಟ್ಮೆಂಟಲ್ ಅವ್ರ ಜೊತೆ ಕೆಲಸ ನಿರ್ವಹಿಸಿದಂಥವರಿಗೆ ಗೊತ್ತಿದ್ದಂಥ ಸಂಗತಿ. ಒಂದು IPSಗಳಿಗೆ ಸಂಬಂಧಪಟ್ಟಾಗಿನ ಒಂದು ಗ್ರೂಪ್ನಲ್ಲಿ ಒಂದು ವಿಚಾರವನ್ನ ಹಂಚಿದ್ರಂತೆ, ಯಾರು ಓಂ ಪ್ರಕಾಶ್ ಅವರು ಹಾಕಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನನಗೆ ಬೆದರಿಕೆ ಇದೆ ಅಂತ ಹೇಳ್ಕೊಂಡು ಕೆಲವರಿಲ್ಲ ಅವ್ರ ಪತ್ನಿ ಹಾಕಿದ್ರು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ಅದೊಂದು ಸ್ವಲ್ಪ ಗೊಂದಲ ಇದೆ. ಬಟ್ ಪತಿ ಪತ್ನಿ ಕಡೆಯಿಂದ ಒಂದು ಮೆಸೇಜ್ ಅಂತೂ ಹೋಗಿದೆ ಆ ಗ್ರೂಪ್ನಲ್ಲಿ. ಗಂಡ ಹೆಂಡತಿ ನಡುವೆ ಸಂಸಾರ ಸರಿ ಇರಲಿಲ್ಲ, ಹೊಂದಾಣಿಕೆ ಇರಲಿಲ್ಲ, ಗಲಾಟೆಗಳಾಗ್ತಾ ಇತ್ತು. ಆ ಗಲಾಟೆಯ ಮುಂದುವರೆದ ಭಾಗನೇ ಹೀಗೇನಾದರೂ ಆಗಿದೆಯಾ ಅನ್ನುವಂಥದ್ದು ಗುಮಾನಿ. ನಾನು ಕಿರಣ್ ನಿಮ್ಮನ್ನು ಕೇಳ್ತಾ ಇದ್ದೆ, ಆದರೆ ಇವರು DG and IG ಆಗಿದ್ದು, ಅದ್ರ ಹಿಂದೆ ಈ BBMP ನಡೆದಂಥ ಕೆಲ ಅಕ್ರಮಗಳಿಗೆ ಸಂಬಂಧಪಟ್ಟಾಗೆ ಎಲ್ಲ ಇವ್ರ ರಿಪೋರ್ಟ್ ಭಾಳ ಮಹತ್ವದ ಒಂದು ಪಾತ್ರ ವಹಿಸಿತ್ತು. ನಾವು ಹಿಂದೆ ಎಲ್ಲ ಗಮನಿಸಿ ಇವ್ರ ಸೇವಾ ಸಂದರ್ಭವನ್ನು ನೆನಪಿಸ್ಕೊಳ್ಳೋದಾದ್ರೆ ಕಿರಣ್? ಮಾಲ್ತೇಶ್, ಈಗ ಒಂದಷ್ಟು ಮಾಹಿತಿ ಸಿಕ್ಕಿದೆ. ಇದೀಗ ಕೊಲೆ ಅನ್ನೋದು ಕನ್ಫರ್ಮ್ ಆಗಿದೆ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಏನಕ್ಕೆ ಮಾಡಿದ್ರು ಅನ್ನೋದನ್ನು ಕೂಡ ನೋಡ್ಬೇಕು. ಇಲ್ಲ ಪತ್ನಿನೇ ಮಾಡಿದ್ದ ಅಥವಾ ಬೇರೆ ಯಾರೋ ಮಾಡಿದ್ರ ಅಥವಾ ಏನು ಅನ್ನೋದ್ರ ಬಗ್ಗೆ ಈಗ ತನಿಖೆ ಪ್ರಗತಿಯಲ್ಲಿದೆ. ಬಹುಶಃ ಇನ್ನೂ ಒಂದಷ್ಟು ಸಂದರ್ಭದಲ್ಲಿ ಇನ್ನೊಂದು 5-10 ನಿಮಿಷದಲ್ಲಿ ಬಹುಶಃ ಕಂಪ್ಲೀಟ್ ಆಗಿ ಕ್ಲಾರಿಟಿ ಸಿಗುತ್ತೆ ಇದ್ರ ಬಗ್ಗೆ. ಯಾಕೆಂತಂದ್ರೆ ಈಗಾಗಲೇ ನೀವು ಹೇಳ್ದಂಗೆ ಅವರು ಪೊಲೀಸ್ ಮಹಾನಿರ್ದೇಶಕರಾಗಿ ಸಾಕಷ್ಟು ಕೆಲಸವನ್ನು ಕೂಡ ಅವರು ಸುಮಾರು 2016-17 ಕೂಡ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರು ಕಾರ್ಯನಿರ್ವಹಿಸಿದ್ರು. ಅದಲ್ಲದೆ ಬೇರೆ ಬೇರೆ ಕಡೆ ಹುದ್ದೆಯಲ್ಲೂ ಕೂಡ ಅವರು ಸಾಕಷ್ಟು ಕೆಲಸವನ್ನ ಮಾಡಿ ಒಳ್ಳೆ ಹೆಸರನ್ನು ಕೂಡ ಮಾಡ್ಕೊಂಡಿದ್ರು ಅಂತಿದೆ. ಜೊತೆಗೆ ಇನ್ನು ಉಳಿದಂತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಗಂದು ವಿಚಾರ ಇರ್ಬೋದು, ಜೊತೆಗೆ ಸೊಸೆ ಇದರಲ್ಲೂ ಕೂಡ ಸಾಕಷ್ಟು ಅವರ ಫ್ಯಾಮಿಲಿ ಸಾಕಷ್ಟು ಈ ಒಂದು ಬೇರೆ ಬೇರೆ ತರ ಒಂದು ವಿಚಾರಗಳು ಕೂಡ ಪದೇ ಪದೇ ಇಂಟರ್ಫರೆನ್ಸ್ ಆಗ್ತಾ ಇತ್ತು. ಎಸ್ಪೆಷಲಿ ಮಗನ ವಿಚಾರದಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಕೂಡ ಅವರು ಒಂದು ಸಾಲ್ವ್ ಮಾಡೋದ್ರಲ್ಲಿ ಬಹಳಷ್ಟು ಪ್ರಾಬ್ಲಮ್ ಆಗಿತ್ತು, ಅದನ್ನು ಕೂಡ ಇತ್ತು. ಇದಲ್ದಲ್ಲೇ ಕೂಡ ಪತ್ನಿ ಮತ್ತೆ ಇವರು ನಡುವೆ ಕೂಡ ಸಾಕಷ್ಟು ವ್ಯತ್ಯಾಸ ಕೂಡ ಇದ್ದಿದ್ದು, ಜೊತೆಗೆ ಇತ್ತೀಚೆಗೆ ಅವರು ಗ್ರೂಪ್ ಅಲ್ಲಿ ಕೂಡ ಹಾಕೊಂಡಿದ್ದು ಎಲ್ಲವೂ ಕೂಡ ಒಂದಷ್ಟು ಮಾಹಿತಿ ಇದೆ. ಇನ್ನು ಉಳಿದಂತೆ ಪೊಲೀಸರು ಈಗಾಗಲೇ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಧಾವಿಸಿದ್ದಾರೆ. ಬಾಡಿ ಕೂಡ ಈಗಾಗಲೇ ಕಿರಣ್ ಜಸ್ಟ್ ಹೋಲ್ಡ್ ಕಿರಣ್, ಇದು ಕೊಲೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಮ್ಮ ಜೊತೆ ಕಿರಣ್ ಈಗ ತಾನೇ ಆ ವಿಚಾರವನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಒಂದು ಹಂತಲ್ಲಿ ಅವರ ದೇಹ ಬಹಳ ರಕ್ತಸಿಕ್ತವಾಗಿ ಬಿದ್ದಿದೆ ಮನೆಯಲ್ಲಿ, ಈ ಥರದ್ದೆಲ್ಲ ಆರಂಭಿಕ ಹಂತದಲ್ಲಿ ಗೊತ್ತಾಗಿದ್ದಂಥ ಸಂಗತಿ. ಏನು ಅವರೇನಾದರೂ ಆತ್ಮಹತ್ಯೆಗೆ ಶರಣಾಗಿದ್ದಾರೋ ಅಥವಾ ಇನ್ನೇನಾದರೂ ಅನಾಹುತ ಆಗಿದೆಯೋ, ಬಿದ್ದೋ ಎಡುವನೋ ಇನ್ನೇನಾದರೂ ಆಗಿ ಸಾವಾಗಿದೆಯೋ, ಅಥವಾ ಏನಾದರೂ ಕೊಲೆ ಆಗಿದೆಯಾ, ಕೊಲೆ ಮಾಡಿದರೆ ಏನು ಪತ್ನಿ ಕಡೆಯಿಂದ ಆಗಿದೆಯಾ, ಮತ್ತಿನ್ಯಾರು ಮಾಡಿದ್ದಾರೆ, ಈ ಥರದ್ದೆಲ್ಲ ಗುಮಾನಿ ಇತ್ತು. ಈಗ ಇಲ್ಲ, ಒಂದು ಖಚಿತವಾಗಿ ಗೊತ್ತಾಗ್ತಾ ಇರುವಂಥದ್ದು ಏನು ಅಂತ ಅಂದರೆ ಕೊಲೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.
ಓಂ ಪ್ರಕಾಶ್ ಅವರ ನಿವಾಸಕ್ಕೆ ಈಗ ಅಧಿಕಾರಿಗಳು ದೌಡಾಯಿಸ್ತಾ ಇದ್ದಾರೆ ಕೂಡ. ಕಿರಣ್ ಹಾಗೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನೀವು ಹೇಳ್ತಾ ಇದ್ರಿ ಮಗನ ಸಮಸ್ಯೆ ಮತ್ತೊಂದು ಇದೆಲ್ಲವೂ ಕೂಡ ಹೇಳ್ತಾ ಇದ್ರಿ. ಕಿರಣ್, ನನ್ನ ಧ್ವನಿ ಕೇಳಿಸ್ತಾ ಇದೆ ಕಿರಣ್? ಇಲ್ಲ, ಸಂಪರ್ಕ ಕಡಿತ ಆಗಿದೆ ಅಂತ ಕಾಣಿಸುತ್ತೆ. ಮತ್ತೆ ನಾವು ಅವರನ್ನು ಸಂಪರ್ಕ ಮಾಡೋಣ. ಇದು ಬಹುಶಃ ಭಾಳ ಸಮಸ್ಯೆಗಳಿತ್ತು ಅಂತ ಕಾಣಿಸುತ್ತೆ ಮಧು ನಾಗರಾಜ್. ಯಾಕಂತ ಅಂದರೆ ಮಗನ ವಿಚಾರವಾಗಿಯೂ ಕೂಡ ಅವ್ರು ಭಾಳ ಸಾಲ್ವ್ ಮಾಡುವಂಥ ನಿಟ್ಟಿನಲ್ಲಿ ತಲೆ ಕೆಡಿಸ್ಕೊಂಡಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಹುಶಃ ಮಗನ ಕಡೆಯಿಂದನೂ ಕೂಡ ಭಾಳ ಸಮಸ್ಯೆ ಏನಾದರೂ ಇತ್ತಾ ಅಂತ ಹೇಳ್ಕೊಂಡು, ಅಥವಾ ಹೊಂದಾಣಿಕೆ ಇರಲಿಲ್ವಾ ಅನ್ನುವಂಥದ್ದು. ಆಮೇಲೆ ಪತ್ನಿ ಜಗಳ ಕೂಡ, ಅಂದರೆ ಪತಿ ಪತ್ನಿ ನಡುವೆ ನಡೀತಾ ಇದ್ದಂಥ ಜಗಳ ಕೂಡ ಅವರಿಗೆ ಕುಟುಂಬದಲ್ಲಿ ಈ ಶಾಂತಿ ನೆಮ್ಮದಿಯನ್ನು ಕೆದಡಿತ್ತು ಅಂತ ಕಾಣಿಸುತ್ತೆ. ಹೀಗಾಗಿನೇ ಇದು ವಿಪರೀತಕ್ಕೆ ಹೋಗಿದೆ. ಯಾವಾಗಲೂ ಪತಿ ಪತ್ನಿ ನಡುವಿನ ಜಗಳ ಒಂದು ಹಂತಕ್ಕಿದ್ರೆ ಅದು ಓಕೆ, ಅದರ ಲಿಮಿಟನ್ನು ಕ್ರಾಸ್ ಆದರೆ ಏನಾಗುತ್ತೆ ಅನ್ನುವಂಥದ್ದಕ್ಕೆ ನಾವು ಭಾಳ ಸಂದರ್ಭದಲ್ಲಿ ಗಮನಿಸಿದ್ದೀವಿ. ಬಹುಶಃ ಇದು ಆ ರೀತಿಯಾಗಿ ತನ್ನ ಲಿಮಿಟನ್ನು ಕ್ರಾಸ್ ಆಗಿ ಯಥೇಚ್ಛವಾಗಿ ನಡೆದಂಥ ಗಲಾಟೆ, ಯಾವುದಾದ್ರು ವಾಟ್ಸಪ್ ಗ್ರೂಪಲ್ಲೆಲ್ಲ ಹಾಕೋದು, ನನ್ನ ಸಾವಿಗೆ ಕೆಲವರು ಪ್ರಯತ್ನ ಪಡ್ತಾ ಇದ್ದಾರೆ ಕೊಲೆ ಮಾಡೋದಕ್ಕೆ ಅಂತೆಲ್ಲ ಹೇಳ್ಕೊಂಡು, ಈ ಥರನಾದಂಥದ್ದೆಲ್ಲ ಮಟ್ಟಿಗೆ ಹೋಗಿತ್ತು ಅಂತ ನಾವು ಊಹೆ ಮಾಡ್ಕೊಳ್ಬೋದು. ಇಲ್ಲಿ ಇದು ಯಾವ ಮಟ್ಟಿಗೆ ಅವ್ರ ಕುಟುಂಬದಲ್ಲಿ ಕಲಹಗಳಿತ್ತು ಅನ್ನುವಂಥದ್ದು. ಸೊ ಅದರ ಮುಂದುವರೆದ ಭಾಗ ಇವತ್ತು ಅವರ ಸಾವಿನ ಮುಖೇನವಾಗಿ ಅಂತ್ಯ ಆಗಿದೆ ಅಂತ ಕಾಣಿಸುತ್ತೆ. ಈಗ ಕೊಲೆ ಅನ್ನುವಂಥದ್ದಂತೂ ಖಚಿತ ಆಗಿದೆ. ಬಟ್ ಯಾರು ಕೊಲೆ ಮಾಡಿದ್ದು, ಏನು ಎತ್ತ, ಇದೆಲ್ಲ ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥ ಸಂಗತಿ. ಬಹುಶಃ ಇದೇನೋ ಹೊರಗಿನವ್ರು ಬಂದು ಮಾಡಿರುವಂಥದ್ದಲ್ಲ, ಕುಟುಂಬ ಸದಸ್ಯರಿಂದಲೇ ಕೊಲೆ ಆಗಿರ್ಬೋದು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಅವರ ಪತ್ನಿನೋ ಅಥವಾ ಗೊತ್ತಿಲ್ಲ ಮಕ್ಕಳು ಸೊಸೆನೋ ಇನ್ನೇನೋ ಭಾಳ ಗೊಂದಲಗಳಿತ್ತು ಅವ್ರ ಫ್ಯಾಮಿಲಿಯಲ್ಲಿ. ಈಗ ಯಾರ ಕಡೆಯಿಂದ ಕೊಲೆ ಆಗಿದೆ, ಏನು ಎತ್ತ ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ಬಟ್ ವಿಚಾರ ಅಂತಂದರೆ ಅವ್ರ ಆಪ್ತ ವರ್ಗಕ್ಕೆ ಇದೆಲ್ಲ ಏನು ಭಾಳ ಶಾಕಿಂಗ್ ಅನ್ನುವಂಥದ್ದಕ್ಕಿಂತ ಬಹುಶಃ ಇದು ಈ ಮಟ್ಟಕ್ಕೆ ಹೋಗುತ್ತೆ ಅನ್ನುವಂಥ ರೀತಿಯಾಗಿ ಅವ್ರು ಊಹಿಸಿದಂಥ ಸಂಗತಿಯೇ ಆಗಿತ್ತು ಅಂತ ಕಾಣಿಸುತ್ತೆ. ಯಾಕಂದರೆ ಗನ್ ಹಿಡ್ಕೊಂಡೆಲ್ಲ ಓಡಾಡ್ತಾ ಇದ್ದಾರೆ ನನ್ನ ಮನೆಯಲ್ಲಿ, ನಾನು ಸಾಯಿಸೋಕ್ಕೆ ಅನ್ನುವಷ್ಟರ ಮಟ್ಟಿಗಿನ ಸಂಗತಿಯನ್ನು ಅವ್ರ ಗ್ರೂಪ್ಗಳಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದಾರೆ ಅಂತ ಅಂದರೆ, ಇನ್ನು ಅವರ ಆಪ್ತ ವರ್ಗ ಕುಟುಂಬದವರಿಗೆ ಇದೆಲ್ಲ ಗೊತ್ತಿರುವಂಥ ಸಂಗತಿಯೇ ಆಗಿದೆ. ಭಾಳ ಸಮಸ್ಯೆಗಳು ಅವ್ರ ಫ್ಯಾಮಿಲಿಯಲ್ಲಿ ಆಗ್ತಾ ಇದ್ದಂಥದ್ದು. ಸೊ ಈಗ ಅವರ ಸಾವಿನ ಮುಖೇನವಾಗಿ ಇದು ಅಂತ್ಯ ಕಾಣ್ತಾ ಇದೆ. ಸದ್ಯ ಈಗ ಮರಣೋತ್ತರ ಪರೀಕ್ಷೆಗಾಗಿ ಅವರ ಮೃತದೇಹವನ್ನು HSR ಲೇಔಟ್ ಅಂತ ಅಂದರೆ ಅಲ್ಲೇ ಸೈಂಟ್ ಜಾನ್ಸ್ ಹಾಸ್ಪಿಟಲ್, ಸೊ ಆ ಹಾಸ್ಪಿಟಲ್ ಕಡೆಗೆ ತೆಗೆದುಕೊಂಡು ಹೋಗ್ಲಾಗ್ತಾ ಇದೆ ಅವರ ಮೃತದೇಹವನ್ನು ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಇನ್ನು ಓಂ ಪ್ರಕಾಶ್ ಅವ್ರ ವಿಚಾರವಾಗಿ ಹೇಳಬೇಕು ಅಂತಂದರೆ 1981 ಬ್ಯಾಚ್ನ ಅಧಿಕಾರಿಯಾಗಿರ್ತಾರೆ. ಆಮೇಲೆ ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟ ಹಾಗೆ ಅವರು ಕಾರ್ಯನಿರ್ವಹಿಸಿರ್ತಾರೆ ಕೂಡ. ಕೊನೆಗೆ ಅವರು DG ಆ್ಯಂಡ್ IG ಆಗಿ ಅವರ ಸೀನಿಯಾರಿಟಿಯನ್ನು ಪರಿಗಣಿಸಿ DG ಆ್ಯಂಡ್ IG ಆಗಿ ಸರ್ಕಾರ ಅವರನ್ನು ನೇಮಿಸಿರುತ್ತೆ ಕೂಡ. 2017ರಲ್ಲಿ ಅಂತ ಅಂದರೆ ಈಗಿನ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರ ಕಾಲಾವಧಿಯಲ್ಲೇ ಇವರು ಭಾಳ ಉನ್ನತವಾದಂಥ ಪೋಸ್ಟ್ನಲ್ಲೆಲ್ಲ ಇದ್ದರು. ಈಗ ಅವರು ರಿಟೈರ್ಮೆಂಟ್ ಜೀವನದಲ್ಲಿದ್ದರು, ಹೌದು. 2017ರಲ್ಲಿ ಅವರು ರಿಟೈರ್ಡ್ ಆಗಿರ್ತಾರೆ. ಬಟ್ ಅದಾದ ನಂತರದಲ್ಲಿ ಈ ಥರನಾದಂಥ ಬೇಡದೇ ಇರುವಂಥ ಸಂಗತಿಗಳ ಕಾರಣಕ್ಕಾಗಿಯೇ ಅವರು ತಮ್ಮ ಆಪ್ತ ವರ್ಗದಲ್ಲೆಲ್ಲ ಸುದ್ದಿ ಆಗ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು ಸಂಗತಿ. ಆಮೇಲೆ ಇದು ಪತಿ ಪತ್ನಿಯ ನಡುವಿನ ಜಗಳ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರೋ ಸಂಗತಿ. ಆಮೇಲೆ ಈಗ ನಮಗೆ ಸಿಗ್ತಾ ಇರುವಂಥ ಮತ್ತೊಂದು ಖಚಿತ ಮಾಹಿತಿಯ ಪ್ರಕಾರವಾಗಿ ಬಹುಶಃ ಅವರ ಪತ್ನಿನೇ ಮಾಹಿತಿಯನ್ನು ಕೊಟ್ಟಿದ್ದು ಹೀಗೀಗಾಗಿದೆ ಅನ್ನುವಂಥದ್ದೆಲ್ಲ ಪೊಲೀಸರಿಗೆ ಮತ್ತೊಂದು. ಆಮೇಲೆ ಇವರು ಕೂಡ ಕಳೆದ 3 ದಿನಗಳ ಹಿಂದೆ ಎಲ್ಲ ನನ್ನ ಪತ್ನಿ ನನ್ನನ್ನು ಕೊಲೆ ಮಾಡೋದಕ್ಕೆ ಓಡಾಡ್ತಾ ಇದ್ದಾಳೆ, ಈ ಥರದ್ದೆಲ್ಲ ಹೇಳ್ಕೊಂಡಿರುವಂಥದ್ದು ಮತ್ತೊಂದೆಲ್ಲ ನೋಡಿದ್ರೆ ಈಗ ಅವರ ಪತ್ನಿನೇ ಇದು ಕೊಲೆ ಮಾಡಿರುವಂಥದ್ದು ಅನ್ನೋದು ಕೂಡ ಬಹುತೇಕ ಖಚಿತ ಆಗ್ತಾ ಇದೆ ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತಾ ಇರುವಂಥದ್ದು ಸಂಗತಿ. ಬಟ್ ಹೇಗೆ ಏನಾದ್ರು ಶೂಟ್ ಮಾಡ್ಕೊಂಡಿದ್ದಾರೋ ಅಥವಾ ಏನು ಎತ್ತ, ಇದು ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು ಸಂಗತಿ. ಬಟ್ ವಿಚಾರ ಅಂತಂದರೆ ತನ್ನ ಪತ್ನಿನೇ ಯಾವುದೋ ಅಚಾನಕ್ಕಾಗಿ ಆಗಿರುವಂಥದ್ದಲ್ಲ. ಸುಮಾರು ದಿವಸಗಳಿಂದ ಆಗ್ತಾ ಇದ್ದಂಥ ಗಲಾಟೆ ಹಿಂಗಾಗಿದೆ ಅಂತ ಅಂದರೆ ಯಾವ ಮಟ್ಟಿಗಿನ ಕಲಹ ಇತ್ತು ಅನ್ನುವಂಥದ್ದನ್ನು ನಾವು ಊಹೆ ಮಾಡ್ಕೊಳ್ಬಹುದಾಗಿದೆ. ಪತ್ನಿಯಿಂದಲೇ ನಿವೃತ್ತ DG ಆ್ಯಂಡ್ IGP ಓಂ ಪ್ರಕಾಶ್ ಅವರ ಕೊಲೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪತ್ನಿನೇ ಕೊಲೆ ಮಾಡಿರೋದು. DG ಆ್ಯಂಡ್ IGP ಓಂ ಪ್ರಕಾಶ್ ಅವರ ಕೊಲೆ ಸ್ವತಃ ಅವರ ಪತ್ನಿಯಿಂದಲೇ ಆಗಿದೆ. ಬಹುಶಃ ಇದೇ ಓಂ ಪ್ರಕಾಶ್ ಅವರು ಕಳೆದ 3 ದಿನಗಳ ಹಿಂದೆ ಹೀಗೆ ವಾಟ್ಸ್ಆಪ್ ಗ್ರೂಪ್ನಲ್ಲೆಲ್ಲ ಅವ್ರು ಏನು ವಿಚಾರವನ್ನ ಶೇರ್ ಮಾಡ್ಕೊಂಡಿದ್ರೋ ಆ ವಿಚಾರ ಅಥವಾ ಆ ಗುಮಾನಿ ಅದು ಇವತ್ತು ನಿಜ ಆಗಿದೆ. ಅದು ಅವರ ಪತ್ನಿಯ ಮುಖೇನವಾಗಿನೇ ಅವರ ಕೊಲೆ ಆಗೋದ್ರ ಮೂಲಕವಾಗಿ. ರಕ್ತದ ಮಡುವಿನಲ್ಲಿ DG ಆ್ಯಂಡ್ IGP ಓಂ ಪ್ರಕಾಶ್ ಅವರ ಶವ ಪತ್ತೆಯಾಗಿದೆ. ಸದ್ಯ ಶವವನ್ನ ಇದೀಗ ಸೈಂಟ್ ಜಾನ್ಸ್ ಆಸ್ಪತ್ರೆಗೆ ಕಳಿಸ್ಕೊಡೋ ಕೆಲಸವೂ ಕೂಡ ಆಗ್ತಾ ಇದೆ. ಬಟ್ ಇದರ ನಡುವೆನೇ ಅವ್ರ ಸಾವು ಹೇಗಾಯ್ತು ಅನ್ನುವಂಥದ್ದು ಪ್ರಶ್ನೆ ಪ್ರಮುಖವಾಗಿ ಮೂಡುವಂಥದ್ದು. ಆದರೆ ಆ ಸಾವು ಆಗಿರುವಂಥದ್ದು ಕೊಲೆ ಅನ್ನುವಂಥದ್ದು ಗೊತ್ತಾಯಿತು. ಹಾಗಾದರೆ ಆ ಕೊಲೆ ಮಾಡಿದ್ದು ಯಾರು ಅನ್ನುವಂಥ ಗುಮಾನಿ ಕೂಡ ವ್ಯಕ್ತ ಆಗುತ್ತೆ. ಅದಕ್ಕೇನು ಭಾಳ ಗೊಂದಲ ಇಲ್ಲ, ಅದು ಅವರ ಪತ್ನಿನೇ ಅನ್ನುವಂಥದ್ದು ಕೂಡ ಬಹುತೇಕ ಖಚಿತ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.